ಸಾಧನ. ಈ ಧಾರಾವಾಹಿ ನೋಡ್ತಿದ್ದ ಹಾಗೇನೆ ಹೆಬ್ಬೆರಳೆತ್ತಿ ಲೈಕ್ ಒತ್ತಿ ನಿಮ್ಮ ಬಂಧು ಬಳಗದವ್ರ ಜೊತೆ ಶೇರ್ ಮಾಡಿಕೊಂಡು ಅವರನ್ನು ಕಥೆ ಅಂಗಡಿಗೆ ಕರ್ಕೊಂಡು ಬನ್ನಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಮರೀದೆ ಕಮೆಂಟ್ಸಲ್ಲಿ ತಿಳಿಸಿ. ಮಾಡ್ತೀರಾ ಅಲ್ವಾ? ಸ್ಪರ್ಧೆ ಕಾವು ತುಂಬ ಜೋರಾಗ್ತಾ ಇದೆ. ಒಬ್ರಿಗಿಂತ ಒಬ್ರು ತುಂಬ ಚೆನ್ನಾಗಿ ಹಾಡು ಹೇಳ್ತಾ ಇದ್ದಾರೆ. ವಿಜಯ ಮಾಲೆ ಯಾರ ಕೊರಳಿಗೆ ಬೀಳತ್ತೆ ಅನ್ನೋದು ಸದ್ಯದಲ್ಲೇ ಗೊತ್ತಾಗತ್ತೆ. ಈಗ ನಮ್ಮ ಮುಂದೆ ಬರ್ತಾ ಇದ್ದಾರೆ ಮುಂದಿನ ಸ್ಪರ್ಧಿ. ತಮ್ಮ ಹೆಸರಲ್ಲೇ ಸಾಧನೆನ ಇಟ್ಕೊಂಡಿರೋ ಸಾಧನಾ. ಸಾಧನಾ, ಯು ಆರ್ ಲುಕಿಂಗ್ ಸೋ ಬ್ಯೂಟಿಫುಲ್. ಮದುವೆ ಹೆಣ್ಣಿನ ಕಳೆ ಮುಖದಲ್ಲಿ ಬಂದ ಹಾಗಿದೆ. ನನ್ನ ದೃಷ್ಟಿನೇ ತಾಗೋ ಹಾಗಿದೆ. ಇವತ್ತು ಯಾವ ಹಾಡು ಹೇಳ್ತಾ ಇದ್ದೀರಾ? ನಾನಿವತ್ತು ದೇವರನಾಮ ಹಾಡ್ತಾ ಇದ್ದೀನಿ ಮೇಡಮ್. ಓಕೆ, ಆಲ್ ದಿ ಬೆಸ್ಟ್. ಶರಣಾಗಿ ಬಂದ ಮೇಲೆ ಕಾಯದೆ ತಾನಿರುವಳೆ, ಜಗದ್ವ್ಯಾಪಿ ಜಗದಂಬೆಗೆ ನಾವು ಎಲ್ಲ ಮಕ್ಕಳೇ. ಶರಣಾಗಿ ಬಂದ ಮೇಲೆ ಕಾಯದೆ ತಾನಿರುವಳೆ, ಮಹಿಷ ಮರ್ದಿನಿ ಕಾತ್ಯಾಯಿನಿ ಮೂಕಾಂಬಿಕೆ ಆದಳು, ಲೋಕ ಕಂಟಕರನ್ನು ಸರಿಸಿ ಹಲವು ಬಿರುದನ ಹೊತ್ತಳು. ಮಹಿಷ ಮರ್ದಿನಿ ಕಾತ್ಯಾಯಿನಿ ಮೂಕಾಂಬಿಕೆ ಆದಳು, ಲೋಕ ಕಂಟಕರನ್ನು ಸರಿಸಿ ಹಲವು ಬಿರುದನ ಹೊತ್ತಳು. ಭಿಕ್ಷಾಂದೇಹಿ ಎಂದ ಶಿವಗೆ ಅನ್ನಪೂರ್ಣೆ ಆದಳು, ಭಿಕ್ಷಾಂದೇಹಿ ಎಂದ ಶಿವಗೆ ಅನ್ನಪೂರ್ಣೆ ಆದಳು. ಮರುಗಬೇಡ ತಾಳು ಮನವೇ ನಿನ್ನನು ಸಹ ಪೊರೆವಳು, ಶರಣಾಗಿ ಬಂದ ಮೇಲೆ ಕಾಯದೆ ತಾನಿರುವಳೆ. ಮಮತೆ ಕರುಣೆ ವಾತ್ಸಲ್ಯದಿ ಅಮ್ಮನಿಗೆ ಇವಳಮ್ಮನು, ತಾಯೇ ಎಂದು ಕೂಗಿದೊಡನೆ ವ್ಯರ್ಥ ಮಾಡಲು ಕ್ಷಣವನು. ಮಮತೆ ಕರುಣೆ ವಾತ್ಸಲ್ಯದಿ ಅಮ್ಮನಿಗೆ ಇವಳಮ್ಮನು, ತಾಯೇ ಎಂದು ಕೂಗಿದೊಡನೆ ವ್ಯರ್ಥ ಮಾಡಲು ಕ್ಷಣವನು. ಕಣ್ಣವರೆಸಿ ಧೈರ್ಯ ತುಂಬಿ ಸಲಹುತ್ತಾಳೆ ನಿನ್ನನು, ಕಣ್ಣವರೆಸಿ ಧೈರ್ಯ ತುಂಬಿ ಸಲಹುತ್ತಾಳೆ ನಿನ್ನನು. ಮಕ್ಕಳ ಪೋಷಣೆಯಲ್ಲಿ ಮರೆಯುತ್ತಾಳೆ ತನ್ನನು, ಶರಣಾಗಿ ಬಂದ ಮೇಲೆ ಕಾಯದೆ ತಾನಿರುವಳೆ. ಸಿಂಹವಾಹಿನಿ ಹರ ವಿನೋದಿನಿ ಸರ್ವಮಂಗಲದಾಯಿನಿ, ಉಗ್ರರೂಪಿಣಿ ಶೀಘ್ರ ಶಾಂತಿನಿ ಸಕಲ ಪಾಪ ವಿಮೋಚನಿ. ಸಿಂಹವಾಹಿನಿ ಹರ ವಿನೋದಿನಿ ಸರ್ವಮಂಗಲದಾಯಿನಿ, ಉಗ್ರರೂಪಿಣಿ ಶೀಘ್ರ ಶಾಂತಿನಿ ಸಕಲ ಪಾಪ ವಿಮೋಚನಿ. ವಿಶ್ವಮೋಹಿನಿ ಅನ್ನದಾಯಿನಿ ದುಃಖ ದುರಿತ ವಿನಾಶಿನಿ, ವಿಶ್ವಮೋಹಿನಿ ಅನ್ನದಾಯಿನಿ ದುಃಖ ದುರಿತ ವಿನಾಶಿನಿ. ಅಭಯವಿತ್ತು ಸಲಹುವವಳೆ ಕವಿತೆ ಪುಷ್ಪ ಗಂಧಿನಿ, ಶರಣಾಗಿ ಬಂದ ಮೇಲೆ ಕಾಯದೆ ತಾನಿರುವಳೆ, ಜಗದ್ವ್ಯಾಪಿ ಜಗದಂಬೆಗೆ ನಾವು ಎಲ್ಲ ಮಕ್ಕಳೇ. ಶರಣಾಗಿ ಬಂದ ಮೇಲೆ ಕಾಯದೆ ತಾನಿರುವಳೆ. ವಾವ್ ವಾವ್, ಸೂಪರ್ ಸೂಪರ್ ಸಾಧನಾ. ನನಗಂತೂ ನಿನ್ನ ಹಾಡು ತುಂಬಾನೇ ಇಷ್ಟ ಆಯಿತು. ನಾನು ನಿನ್ನ ಅಭಿಮಾನಿ ಅಂತಲೇ ಹೇಳ್ಬೋದು. ಜಡ್ಜಸ್ಸಿಗೆ ನಿನ್ನ ಹಾಡು ಎಷ್ಟಿಷ್ಟ ಆಗಿದೆ ಅನ್ನೋದನ್ನು ಮುಂದೆ ನೋಡೋಣ. ಥ್ಯಾಂಕ್ ಯು ಮ್ಯಾಮ್.
ಎಲ್ಲ ಸುತ್ತುಗಳನ್ನ ಜಯಿಸಿ ಫೈನಲಿಗೆ ಬಂದಿರೋ ಇನ್ನೂ 3 ಕಂಟೆಸ್ಟೆಂಟ್ಗಳು ಬರಬೇಕು. ಕಂಟೆಸ್ಟೆಂಟ್ಗಳು ಬಂದಿದ್ದಾಯ್ತು. ಈಗ ನಾನು ಇಲ್ಲಿರಬಾರ್ದು, ಜಡ್ಜಸ್ಗಳು ಬರಬೇಕು. ದಯಮಾಡಿ ನೀವೆಲ್ಲರೂ ವೇದಿಕೆಗೆ ಬರಬೇಕು ಅಂತ ಕೇಳ್ಕೊತೀನಿ. ಎಲ್ರಿಗೂ ನಮಸ್ಕಾರ. ನಾನು ಹೆಚ್ಚೊತ್ತು ಮಾತಾಡೋದಿಲ್ಲ. ನನ್ನ ಮಾತೀಗ ಯಾರಿಗೂ ಬೇಕಾಗಿಲ್ಲ. ಕೇಳಿಸ್ಕೊಳ್ಳೋ ವ್ಯವಧಾನ ಯಾರೆಲ್ಲೂ ಉಳಿದಿಲ್ಲ. ಇದು ನನಗೆ ಗೊತ್ತಿದೆ. ನೇರವಾಗಿ ರನ್ನರ್ ಅಪ್ ಯಾರು ಅಂತ ಹೇಳ್ತೀನಿ. ಈ ಸ್ಪರ್ಧೆಯ ರನ್ನರ್ ಅಪ್ ಆಗಿದ್ದಾರೆ ಶಿಲ್ಪಾ. ಥ್ಯಾಂಕ್ ಯು ಸೋ ಮಚ್. ನಾನು ಇಲ್ಲಿಗೆ ಬಂದಿರೋದೇ ದೊಡ್ಡ ವಿಷಯ. ನಾನು ಫೈನಲ್ವರೆಗೂ ಬರ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಆಡಿಷನ್ನಲ್ಲೇ ನಾನು ಮನೆಗೆ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಆದರೆ ದೇವ್ರ ದಯ ಇಲ್ಲಿವರೆಗೂ ಬಂದು ತಲುಪಿದ್ದೀನಲ್ವಾ, ಇದೇ ನನಗೆ ತುಂಬ ಖುಷಿ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್. ಈಗ 3ನೇ ಬಹುಮಾನ ಯಾರಿಗೆ ಬಂದಿದೆ ಅಂತ ಹೇಳೋ ಸಮಯ. ಸಾಧನಾ, ಇಲ್ಲಿರೋದು 3 ಜನ ಅಂದಮೇಲೆ ಇದರಲ್ಲೊಬ್ಬರಿಗೆ ನಾನೇ ಇರ್ಬೋದಾ? ಅಭಿರಾಮ್, 3ನೇ ಬಹುಮಾನ ಯಾರಿಗೆ ಬರುತ್ತೋ ಗೊತ್ತಾಗ್ತಿಲ್ಲ. ಆದರೆ ಮೊದಲನೇ ಸ್ಥಾನ ಮಾತ್ರ ಸಾಧನಾ ಅವರಿಗೆ ಹೋಗಬೇಕು. ಇದು ನನ್ನ ಆಸೆ ಕೂಡ. ವೆರಿ ಗುಡ್. ವಿಶ್ವಾಸ್, ಏನಾಗತ್ತೆ ಅಂತ ಗೊತ್ತಿಲ್ಲ. 3ರಲ್ಲಿ 1 ನನಗೆ ಗ್ಯಾರಂಟಿ, ಇಷ್ಟಂತೂ ಗೊತ್ತು. ವಾವ್, ಸೂಪರ್, ಕ್ಲೆವರ್ ಆನ್ಸರ್. ನೀನು ಅನ್ಕೊಂಡಿದ್ದು ನಿಜ. 3ನೇ ಸ್ಥಾನ ನಿಮಗೆ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ಶಿಲ್ಪಾ ಅವ್ರು ಹೇಳ್ದ ಹಾಗೆ ನಾನು ಇಲ್ಲಿವರೆಗೂ ಬಂದಿದ್ದೆ ನನ್ನ ಅದೃಷ್ಟ. 3ನೇ ಸ್ಥಾನ ತಗೊಂಡಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಬಿಟ್ಟು ಬೇರೆ ಏನು ಹೇಳಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್. ಸಾಧನಾ, ನಿನ್ನ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಯೂಶ್ವಲಿ ಈ ಸ್ಟೇಜಲ್ಲಿ ನಿಂತಿರೋರ ಮುಖದ ಮೇಲೆ ತುಂಬಾ ಟೆನ್ಷನ್ ಇರುತ್ತೆ. ಆದರೆ ನೀನು ಆರಾಮಾಗಿ ಖುಷಿಯಾಗಿ ನಿಂತಿದ್ಯಾ. ಇದಕ್ಕೆ ಕಾರಣ ಏನು ಅಂತ ತಿಳ್ಕೊಬೋದಾ? ನಾನಿಲ್ಲಿ ಯಾವುದೇ ಅಪೇಕ್ಷೆ ಇಟ್ಕೊಂಡು ಬಂದಿರಲಿಲ್ಲ. ಕಲಿಬೇಕು ಅಂತ ಬಂದಿದ್ದೆ. ನಾನು ಈಗಲೂ ಕೂಡ ವಿದ್ಯಾರ್ಥಿ ಆಗಿದ್ದೀನಿ. ವಿದ್ಯಾರ್ಥಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ಕಲಿಬೇಕು ಅಂತ ತುಂಬಾ ಆಸೆ ಇದೆ. ಏನಾಗುತ್ತೋ ಅದು ದೇವರಿಚ್ಛೆ. ಇಲ್ಲಿ ಬಂದಾಗ ಹಾಡು ಹೇಳಬೇಕಿತ್ತು, ಅಷ್ಟೇ ನನ್ನ ಗಮನ ಇತ್ತು. ಹಾಡಿದ್ದಾಯಿತು, ಇನ್ನೂ ಫಲಾಫಲ ದೇವ್ರಿಗೆ ಬಿಟ್ಟಿದ್ದು. ಹಾಗಾಗಿ ನಾನು ಆರಾಮಾಗಿದ್ದೀನಿ. ಏನು ಬಂದರೂ ನನಗೆ ಖುಷಿನೇ. ಅವನ ಪ್ರಸಾದ ಅಂತ ಸ್ವೀಕರಿಸ್ತೀನಿ. ಸೂಪರ್ ಸಾಧನಾ. ರನ್ನರ್ ಅಪ್ ಆಯಿತು, 3rd ಪ್ರೈಸ್ ಆಯಿತು. ಈಗ ನೇರವಾಗಿ ಫಸ್ಟ್ ಪ್ರೈಸ್ ಅನೌನ್ಸ್ ಮಾಡ್ತಾ ಇದ್ದೀವಿ. ಎನಿ ಗೆಸಸ್ ಅಭಿರಾಮ್? ಸರ್, ನಾನು ಅವಾಗಲೇ ಹೇಳಿದ್ನಲ್ಲ, ಮೊದಲನೇ ಬಹುಮಾನ ಏನಿದ್ರು ಸಾಧನಾ ಅವರಿಗೆ ಹೋಗಬೇಕು ಅಂತ. ಅವರು ಹಾಡುಗಾರಿಕೆಯಲ್ಲಿ ಮಾತ್ರ ಅಲ್ಲ, ಮಾನವೀಯತೆಯಲ್ಲೂ ಹೃದಯವಂತಿಕೆಯಲ್ಲೂ ಮೊದಲನೇ ಸ್ಥಾನ. ನೀನೇನು ಹೇಳ್ತೀಯ ಸಾಧನಾ? ನಾನು ಅವಾಗಲೇ ಹೇಳಿದ್ನಲ್ಲ ಸರ್, ನನಗೇನೇ ಬಂದ್ರೂ ದೇವ್ರ ಪ್ರಸಾದ ಅಂತ ಅನ್ಕೋತೀನಿ. ಆ ದೇವರು ನಿನಗೆ ಮೊದಲನೇ ಬಹುಮಾನವನ್ನ ವರಪ್ರಸಾದವಾಗಿ ಕೊಟ್ಟಿದ್ದಾನೆ. ಯು ಆರ್ ದ ವಿನ್ನರ್ ಸಾಧನಾ, ಯು ಆರ್ ದ ವಿನ್ನರ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಗ್ರ್ಯಾಚುಲೇಷನ್ಸ್ ಸಾಧನಾ. ಮತ್ತೆ 2ನೇ ಸ್ಥಾನ ಅಭಿರಾಮ್. ಥ್ಯಾಂಕ್ ಯು ಸೋ ಮಚ್ ಸರ್. ತುಂಬ ಖುಷಿ ಆಯಿತು. ಇವತ್ತು ನನಗೆ ಈ ಸ್ಥಾನ ಬಂದಿದೆ ಅಂದರೆ ಇದಕ್ಕೂ ಕಾರಣ ಸಾಧನಾ. ಅವ್ರು ನನಗೆ ಅಕ್ಕನ ಪ್ರೀತಿ ಕೊಟ್ಟಿದ್ದಾರೆ. ಇಲ್ಲಿ ನಾವೆಲ್ಲರೂ ಒಂದೇ ಕುಟುಂಬದವ್ರ ಥರ ಇದ್ವಿ. ಈ ಬಹುಮಾನ ನನ್ನ ಜವಾಬ್ದಾರಿನ ಹೆಚ್ಚಿದೆ ಅಂತ ಅನ್ಕೋತೀನಿ. ಈ ಸಂದರ್ಭದಲ್ಲಿ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸಾಧನಾ. ನೌ ಸ್ಟೇಜ್ ಈಸ್ ಯುವರ್ಸ್. ನಿಮ್ಮ ಹತ್ರ ಈಗ ತುಂಬ ವಿಚಾರಗಳು ಮಾತಾಡೋಕ್ಕಿರುತ್ತೆ. ಇದು ಒಳ್ಳೆ ಸಂದರ್ಭ ಅಂತ ಅನ್ಕೋತೀನಿ. ಯಾಕಂದರೆ ನೀವು ತುಂಬ ಜನರಿಗೆ ತುಂಬ ರೀತಿಯಲ್ಲಿ ಸ್ಫೂರ್ತಿಯಾಗಿದ್ದೀರಾ, ಮಾದರಿಯಾಗಿದ್ದೀರಾ. ನಿಮ್ಮಿಂದ ತುಂಬ ಜನರಿಗೆ ಸ್ಫೂರ್ತಿ ಸಿಕ್ಕಿದೆ, ಪ್ರೇರಣೆ ಸಿಕ್ಕಿದೆ. ಬದುಕಲ್ಲಿ ಏನೂ ಇಲ್ಲ, ನಾವು ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋರು ಅಂತೆಲ್ಲ ಅಂದ್ಕೊಂಡಿರೋರಿಗೆ ನೀವೊಂದು ಮಾದರಿಯಾಗಿದ್ದೀರಾ. ನಿಮ್ಮಿಂದ ಎಷ್ಟೋ ಜನರು ಇವತ್ತು ಸ್ಫೂರ್ತಿ
ಪಡ್ಕೊಂಡಿದ್ದಾರೆ. ಈ ವಿಚಾರ ಎಲ್ಲ ನಮ್ಗೆ ಗೊತ್ತಾಗಿದೆ. ಇದಕ್ಕೆಲ್ಲ ಕಾರಣ ಏನು ಅಂತ ನೀವು ಈ ಸಂದರ್ಭದಲ್ಲೆಲ್ಲ ಹೇಳಿದ್ರೆ ಇನ್ನಷ್ಟು ಜನರಿಗೆ ಪ್ರೇರಣೆ ಆಗ್ಬೋದು ಅನ್ನೋದು ನಮ್ಮ ಅನಿಸಿಕೆ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಮಾತುಗಳನ್ನ ಹೇಳ್ಕೊಳ್ಳಿ ಸಾಧನಾ. ಎಲ್ರಿಗೂ ನಮಸ್ಕಾರ. ನನಗೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ತುಂಬಾ ಖುಷಿಯಾಗಿದೆ. ಈ ಸ್ಟೇಜಲ್ಲಿ ನಿಂತ್ಕೊಂಡು ಹೀಗೆಲ್ಲ ನಾನು ಬಹುಮಾನ ತಗೋತೀನಿ, ಈ ಥರ ಧೈರ್ಯವಾಗಿ ಮಾತಾಡ್ತೀನಿ ಅಂತ ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ನಂದಲ್ಲದೆ ಇರೋ ತಪ್ಪಿಗೆ ಚಿಕ್ಕ ವಯಸ್ಸಿಂದನೂ ತುಂಬಾ ನೋವು ಅನುಭವಿಸಿದ್ದೀನಿ. ಒಂದು ರೀತಿಲಿ ಈ ಕೀಳೆಲ್ಮೆ ಮತ್ತು ಕೊರಗೋದು ಕೂಡ ಒಂದು ರೀತಿ ಸುಖ ಅಂತಾರೆ. ನಾನು ಕೂಡ ಆ ಸುಖದ ಕೋಟೆಯೊಳಗೆ ಭದ್ರವಾಗಿ ಕೂತ್ಕೊಂಡ್ಬಿಟ್ಟಿದ್ದೆ. ನಾನು ಇಷ್ಟೇನೆ, ನನ್ನಿಂದ ಯಾವ ಪ್ರಯೋಜನವೂ ಇಲ್ಲ, ಸಮಾಜಕ್ಕಿರಲಿ, ನನಗೆ ನಾನೇ ಭಾರ ಅಂತೆಲ್ಲ ಅನ್ಕೋತಾ ಇದ್ದೆ. ಯಾರೇ ಏನಾದರೂ ಮಾತಾಡಿದರೆ ತುಂಬಾ ಬೇಜಾರಾಗ್ತಾ ಇದ್ದೆ, ಅಳ್ತಿದ್ದೆ, ಮೂಲೆಯಲ್ಲಿ ಕೂತ್ಕೋತಾ ಇದ್ದೆ. ಆ ಮೂಲೆನೇ ನನ್ನ ಪ್ರಪಂಚ ಅಂತ ಅಂದ್ಕೊಂಡೆ. ಆದರೆ ನಾನು ಕೂಡ ಎಲ್ರ ಹಾಗೆ ಅಂತ ತೋರಿಸ್ಕೊಟ್ಟಿರೋ ಮೊದಲನೇ ವ್ಯಕ್ತಿ ಅಂದರೆ ಅದು ನನ್ನ ಅತ್ತಿಗೆ ಪ್ರಕೃತಿಯವರು ಇಲ್ಲಿಗೆ ಬರಬೇಕು ಅಂತ ನಾನು ಕೇಳ್ಕೊತೀನಿ. ವಾವ್, ಸೂಪರ್. ಬನ್ನಿ ಪ್ರಕೃತಿಯವರೇ. ನಿಮ್ಮ ಅತ್ತಿಗೆ ಬಂದಾಯ್ತು, ಅದೇನು ಹೇಳಬೇಕೋ ಹೇಳಿ. ನಾನು ಹೀಗೆ ಮೂಲೆ ಗುಂಪಾಗಿ ಮೂಲೆಯಲ್ಲೇ ಸುಖವಾಗಿದ್ದೆ. ಹೆಚ್ಚು ಅಂದರೆ ಅಳ್ತಾ ಇದ್ದೆ. ಅಳೋವರೆಗೂ ಒಂಥರ ಕೊರಗಿತ್ತು. ಅದು ಸಮಾಧಾನ ಆದಮೇಲೆ ಮತ್ತೆ ಅದೇ ಜೀವನ. ಇಷ್ಟೇ ಇತ್ತು. ನೀನಿದಲ್ಲ, ನಿನ್ನ ಕೈಲಿ ಮಾಡೋಕ್ಕಾಗತ್ತೆ, ನಿನ್ನ ಜೀವನ ಬೇರೆದೇ ಇದೆ, ನೀನೇ ಸೋಮಾರಿತನದಿಂದ ಹೀಗೆ ಮೂಲೆ ಗುಂಪಾಗಿದ್ಯಾ ಅಂತ ತಮ್ಮ ಮಾತಿನ ಮೂಲಕ, ಅಂದರೆ ನನ್ನ ಸ್ವಾಭಿಮಾನವನ್ನು ಕೆಣಕಿ ಬಡಿದೆಬ್ಬಿಸಿ ಇವತ್ತು ನನ್ನನ್ನು ಈ ಸ್ಟೇಜ್ವರೆಗೂ ಕರ್ಕೊಂಡು ಬಂದಿದ್ದು ನನ್ನ ಅತ್ತಿಗೆ ಪ್ರಕೃತಿ ಸೋಹನ್. ಸಾಧನಾ ಹೀಗೆಲ್ಲ ಹೇಳ್ತಿರ್ಬೇಕಾದ್ರೆ ಪ್ರಕೃತಿ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ನಿಜ, ಅತ್ತಿಗೆ ಪ್ರತಿ ಹಂತದಲ್ಲೂ ನನ್ನ ಸ್ವಾಭಿಮಾನವನ್ನು ಕೆಣಕಿ ನೀನಿದಲ್ಲ, ನೀನಿದನ್ನು ಮಾಡು, ನಿನ್ನ ಕೈಲಾಗತ್ತೆ ಅನ್ನೋದನ್ನು ಅವ್ರದ್ದೇ ಆದ ವಿಶಿಷ್ಟವಾದ ಶೈಲಿಯಲ್ಲಿ ನನಗೆ ಹೇಳಿದ್ರು. ಅದನ್ನು ಕೇಳಿಸ್ಕೋಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು, ನೋವಾಗ್ತಿತ್ತು ನಿಜ. ಆದರೆ ಅದರಿಂದ ನನಗೆ ತುಂಬಾ ಪ್ರಯೋಜನ ಆಗ್ತಾ ಹೋಯಿತು. ಒಂದು ಕಾಲಘಟ್ಟದಲ್ಲಿ ನಾನು ಕೂಡ ಬೇರೆಯವ್ರ ಹಾಗೆ ಏನಾದರೂ ಸಾಧನೆ ಮಾಡಬಲ್ಲೆ ಅಂತ ಅನಿಸಿದ ತಕ್ಷಣ ನಾನು ಅವ್ರು ಹೇಳೋ ಮಾತುಗಳನ್ನೆಲ್ಲ ಚಾಲೆಂಜ್ ಥರ ಸ್ವೀಕರಿಸ್ತಾ ಹೋದೆ. ಅದರ ಪ್ರಭಾವನೆ ಇದು. ನಾನಿವತ್ತು ಏನೆಲ್ಲ ಸಾಧನೆ ಮಾಡಿದ್ದೀನೋ ಅದಕ್ಕೆಲ್ಲ ಮುಖ್ಯವಾದ ಕಾರಣ ನಮ್ಮತ್ತಿಗೆ. ಹಾಗೆ ನಾನು ಇನ್ನೊಬ್ಬರನ್ನ ಇಲ್ಲಿ ಹೇಳೋದಕ್ಕೆ ತುಂಬ ಇಷ್ಟಪಡ್ತೀನಿ, ಅವ್ರ ಹೆಸರನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅವರು ಪ್ರಣವ್. ಈ ಪ್ರಪಂಚದಲ್ಲಿ ಎಲ್ಲರೂ ಕೆಟ್ಟವರು, ಎಲ್ಲರೂ ನನ್ನನ್ನು ಗೇಲಿ ಮಾಡ್ತಾರೆ, ನಿಂದೆ ಮಾಡ್ತಾರೆ, ನನಗೂ ಒಂದು ಮನಸ್ಸಿದೆ ಅಂತ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ. ಹೀಗೆ ಬೇರೆಯವ್ರನ್ನ ನನ್ನದೇ ಆದ ಶೈಲಿಲಿ ನಾನು ಅರ್ಥ ಮಾಡ್ಕೋತಾ ಇದ್ದೆ. ಅವ್ರು ಏನೇ ಹೇಳಿದ್ರು ನನ್ನ ನೋಯಿಸೋದಕ್ಕೆ ಅಂತ ಅನ್ಕೋತಾ ಇದ್ದೆ. ಈ ಪ್ರಪಂಚದಲ್ಲಿ ಕೆಟ್ಟವ್ರು ಮಾತ್ರ ಅಲ್ಲ, ಒಳ್ಳೆಯವರು ಇದ್ದಾರೆ, ಒಳ್ಳೆಯವ್ರ ಸಂಖ್ಯೆ ಜಾಸ್ತಿ ಇದೆ ಅಂತ ತೋರಿಸ್ಕೊಟ್ಟವ್ರೆ ಪ್ರಣವ್. ಹಾಗೆ ನನ್ನ ಅಣ್ಣಂಗೆ ನಾನು ತುಂಬ ದೊಡ್ಡ ಥ್ಯಾಂಕ್ಸ್ ಹೇಳಬೇಕು. ತುಂಬ ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡಿದ್ದೆ. ನನಗೆ ಎಲ್ಲ ಸ್ಥಾನವನ್ನು ನನ್ನ ಅಣ್ಣನೇ ತುಂಬಿದ. ಅವನು ಕೂಡ ನನಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾನೆ. ಅವನಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ವೋಟ್ ಮಾಡಿರೋರಿಗೆ, ನನಗೆ ವಿಶಸ್ ತಿಳಿಸಿರೋರಿಗೆ, ನನ್ನ ಪರವಾಗಿ ದೇವರ ಹತ್ರ ಪ್ರಾರ್ಥನೆ ಮಾಡಿದವ್ರಿಗೆ, ಹಾಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಏಳಿಗೆಯನ್ನು ಬಯಸಿರೋ ಎಲ್ರಿಗೂ ಹೃದಯಪೂರ್ವಕ ನಮಸ್ಕಾರಗಳು, ಧನ್ಯವಾದಗಳು. ಇದನ್ನು ಮಾತಲ್ಲಿ ಹೇಳೋದು ತುಂಬ ಕಷ್ಟ. ಯಾಕೆಂದರೆ ಒಂದು ಥ್ಯಾಂಕ್ಸ್ ಆಗಲಿ, ಧನ್ಯವಾದ ಆಗಲಿ ತುಂಬ ಚಿಕ್ಕದು ಅನಿಸುತ್ತೆ. ಆದರೆ ಅದು ಬಿಟ್ಟರೆ ಯಾವ ಶಬ್ದನೂ ನನಗೆ ಗೊತ್ತಾಗ್ತಾ ಇಲ್ಲ ಹೇಳಬೇಕು ಅಂತ. ಆ ದೇವರು ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಇಷ್ಟು ನಾನು ಮನಸ್ಸು ತುಂಬಿ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೋತೀನಿ. ಎಲ್ರಿಗೂ ಒಳ್ಳೇದಾಗಲಿ. ನಾನು ಮಾತಾಡಿದ್ರಲ್ಲಿ ಏನಾದರೂ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ನಾವು ಯಾವುದಕ್ಕೂ ಕಡಿಮೆ ಇಲ್ಲ ಅಂತ ಅಂದ್ಕೊಂಡ್ರೆ ಜೀವನ ತುಂಬ ಸುಂದರವಾಗಿರುತ್ತೆ.
ನನ್ನ ಪ್ರಕಾರ ಅಂದರೆ ನನ್ನ ಈ ಚಿಕ್ಕ ವಯಸ್ಸಲ್ಲಿ ನಾನು ನೋಡಿರೋ ಪ್ರಕಾರ ಕಷ್ಟ ಸುಖ ಅನ್ನೋದು ಯಾವುದೂ ಇಲ್ಲ. ಅದನ್ನು ನಾವು ಹೇಗೆ ಪರಿಗಣಿಸ್ತೀವೋ ಅದು ಹಾಗೆ ನಮಗೆ ಅನುಭವಕ್ಕೆ ಬರುತ್ತೆ. ಜೀವನ ತುಂಬ ಸುಂದರವಾಗಿದೆ ಅಂತ ಅಂದ್ಕೊಂಡ್ರೆ ಸುಂದರವಾಗಿ ಕಾಣುತ್ತೆ. ತುಂಬ ಕಷ್ಟ ಅವ್ರು ಹಾಗಂದ್ರು ಹೀಗಂದ್ರು ಅಂತ ಅಂದ್ಕೊಂಡ್ರೆ ನಾವು ಅಲ್ಲೇ ಇರ್ತೀವಿ, ಜೀವನ ತುಂಬ ಕಷ್ಟ ಅಂತ ಅನಿಸುತ್ತೆ. ಇಲ್ಲ, ನನ್ನ ಜೀವನ ತುಂಬ ಸುಂದರವಾಗಿದೆ, ಇದಕ್ಕೆ ನನ್ನ ಪ್ರಯತ್ನನೂ ಬೇಕು ಅಂತ ಮನಸ್ಸಿಗೆ ಬಂತು ಅಂದರೆ ಜೀವನನ ಸುಂದರವಾಗಿ ರೂಪಿಸ್ಕೊಳ್ಳೋದು ಖಂಡಿತ ಕಷ್ಟ ಇಲ್ಲ. ಹೌದು, ಬೇರೆಯವ್ರ ಬೆಂಬಲ ಆಶೀರ್ವಾದ ಎಲ್ಲದೂ ಬೇಕು, ಅದ್ರ ಜೊತೆಗೆ ನಮ್ಮ ಪರಿಶ್ರಮ ಕೂಡ ಬೇಕು. ನಾವೆಲ್ಲರೂ ಮನುಷ್ಯರು, ಯಾವುದೋ ಒಂದು ಪಾಯಿಂಟಲ್ಲಿ ನಾವು ವೀಕ್ ಇರ್ಬೋದು, ಅಂದರೆ ಕಡಿಮೆ ಇರ್ಬೋದು, ಆದರೆ ಇಡೀ ವ್ಯಕ್ತಿತ್ವನೇ ನಾವು ಊನ ಅಲ್ಲ. ನಮ್ಮ ಕೈಲೂ ಸಾಧ್ಯ ಇದೆ, ಆದರೆ ಯಾವುದಕ್ಕೂ ನಾವು ಮನಸ್ಸು ಮಾಡಬೇಕು. ಈ ಸಂದರ್ಭದಲ್ಲಿ ಹೆಚ್ಚಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ, ನನಗೆ ತೋಚಿದನ್ನು ಹೇಳ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ಸ್ ಹೇಳ್ತೀನಿ, ಧನ್ಯವಾದಗಳು. ಕಾರ್ಯಕ್ರಮ ಮುಗಿದ ನಂತರ, ಓ ಪ್ರಣವ್, ಇಲ್ಲಿಗೆ ಬಂದ್ಬಿಟ್ಯಾ? ಬರ್ತೀವಿ ಕಣೋ, ನಿನ್ನ ಹುಡುಗಿನ ನಿನ್ನ ಮನೆಗೆ ಕರ್ಕೊಂಡು ಹೋಗಲ್ಲ. ಅದಕ್ಕೆ ನಿಮಗೆ ಪರಿಚಯ ಇದೆಯಾ? ಅದನ್ನೆಲ್ಲ ಇಲ್ಲೇ ಮಾತಾಡ್ಬೇಕಾ? ಮನೆಗೆ ಹೋಗೋಣ. ಮುಂದೇನಾಗುತ್ತೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.